ಸೀಮಾಹಳ್ಳಿ ನಿಮಗೆ ಕ್ಯಾಂಟೀನ್ ಹೋಟೆಲ್ ಎಲ್ಲ ಗಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಇದು ಫಿನಿಶ್ಡ್ ಪ್ರಾಡಕ್ಟ್ ಸರ್, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ಸರ್ ಇದು ಆರ್ಡ್ರ್ ಕೊಟ್ಟಿದ್ದ ಥರ ಅವರು ಯಾವ ಥರ ಆರ್ಡ್ರ್ ಕೊಟ್ಟಾರೆ ಆ ಥರ ಮಾಡಿದ್ವಿ ನಾವು. ಇದು ಹೊಸದು ಇವಾಗ ಮಾಡಿರೋದು, ಇವತ್ತು ಡೆಲಿವರಿ ಇದೆ. ಒಳಗಡೆ ನೋಡಿ ದೋಸೆ ಕಲ್ಲು, ಸ್ಟೋವ್, ವಾಶ್ ಬೇಸನ್ನು, ಲೈಟಿಂಗು ಎಲ್ಲ ಫುಲ್ ಒಳಗಡೆನೆ ಎಲ್ಲ ಅಡುಗೆ ಮಾಡ್ಕೋಬೋದು. ಎಲ್ಲ ಗ್ಯಾಸ್ ಕನೆಕ್ಷನು, ಎಲ್ಲ UPS ಕನೆಕ್ಷನ್ ಎಲ್ಲ ಕೊಟ್ಟು ನಾವು ಫಿನಿಶ್ ಮಾಡಿದ್ದೀವಿ. ನೋಡಿ ಈ ಥರ ಈ ಕಡೆ ಮಾಡ್ಕೋಬೋದು, ಈ ಕಡೆನೂ ಇದಿದೆ ಟೇಬಲ್ ತರನೇ ಸ್ಪೇಸ್ ಎಲ್ಲ. ಇದು ಫಿನಿಶ್ ಆಗಿರೋದು ನಿಮ್ಗೆ. ಇದು ಇವತ್ತು ಡೆಲಿವರಿ ಇದೆ. ಇದು ಗಾಡಿ ಇವಾಗ ಸೇಲ್ಗೆ ಇಲ್ಲ. ಇದೇ ತರ ಗಾಡಿಗಳು ಇಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಈಗ ರೆಡಿ ಆಗ್ತಾರೆ ಅಲ್ಲಿ ವರ್ಕ್ಶಾಪ್ ಅಲ್ಲಿ ನೋಡಲ್ಲ ಸರ್. ಇವರು ಸೀಮಾ ಆಟಲ್ ಕನ್ಸಲ್ಟೆಂಟ್ ಜೊತೆ ನೀವು ಈ ಕ್ಯಾಂಟೀನ್, ಮೊಬೈಲ್ ಕ್ಯಾಂಟೀನ್ ಸ್ಟಾರ್ಟ್ ಮಾಡೋಕ್ಕೆ ಆರ್ಡರ್ ಕೊಟ್ಟಿದ್ದೀರಾ. ಗಾಡಿ ಫಿನಿಶ್ ಆಯಿತು, ಹೀಗೆ ನೋಡ್ತಾ ಇದ್ದೀರಾ. ನಿಮ್ಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದಾ? ಚೆನ್ನಾಗಿ ಬಂದಿದೆ ಸರ್, ಗಾಡಿ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮಗೆ, ಚೆನ್ನಾಗಿದೆ ಸರ್. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಸಿಂಕ್ ಇದೆ, ನೀರಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದೆ, ಮತ್ತು ಬರ್ನರ್, ದೊಡ್ಡ ಬರ್ನರ್ಸು 2 ಮಾಡಿಸ್ಕೊಟ್ಟಿದ್ದಾರೆ ನಿಮಗೆ. ಮತ್ತು ಇಲ್ಲೇ ನೀವು ದೋಸೆ ಎಲ್ಲ ಮಾಡ್ಬೋದು. ಇದೆಲ್ಲ ಆರ್ಡರ್ ನೀವು ಕೇಳಿದ ಪ್ರಕಾರ ಮಾಡಿಸ್ಕೊಟ್ಟಾರ? ನೀವು ಇದೆಲ್ಲ ಕೇಳಿದ್ದೀರಾ? ಮಾಡಿದ್ದಾರೆ ಇದೆಲ್ಲ. ಓಕೆ. ಬಜೆಟ್ ನಿಮಗೆ ವರ್ಕೌಟ್ ಆಯ್ತಾ? ನಿಮ್ಮ ರೇಟ್ ಒಳಗಡೆ ಮಾಡಿಸ್ಕೊಟ್ಟಾರಾ? ನಮ್ಮ ರೇಟ್ ಒಳಗಡೆ ಆಗಿದೆ. ಮತ್ತು ಮೆಟೀರಿಯಲ್ಸ್ ಬಗ್ಗೆ ಏನು ಹೇಳ್ತಾ ಇದ್ದೀರಾ? ಯೂಸ್ ಮಾಡಿದ ಮೆಟೀರಿಯಲ್ಸು ಕ್ವಾಲಿಟಿ ಹೆಂಗೆ ಇದೆ? ಆಲ್ರೆಡಿ ಚೆನ್ನಾಗಿದೆ. ನಾವೆಲ್ಲ SS ಹಾಕಕ್ಕೆ ಒಳಗಡೆ ಹಾಕಿದ್ದಾರೆ. ಎಲ್ಲೆಲ್ಲಿ ನೀರು ಬೀಳುತ್ತೋ ಅಲ್ಲೆಲ್ಲ SS ಹಾಕಕ್ಕೆ ಚೆನ್ನಾಗಿ ಮಾಡಿದೆ. ವರ್ಕ್ ಹೆಂಗೆ ಇದೆ ಸರ್? ಫಿನಿಶಿಂಗ್ ಎಲ್ಲ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ? ಫಿನಿಶಿಂಗ್ ನೋಡಿದ್ರೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೆ. ಓಕೆ ಸರ್. ನಿಮ್ಮ ಹೆಸರು ಯಾವ ಏರಿಯಾ ಅಂತ ಹೇಳಿ? ಹೆಸರು ಗಿರೀಶ್ ಅಂತ. ನಾವು ಚಾಮುಂಡಿಪುರಂ ಸೆಂಟ್ ಮೇರಿ ಸರ್ಕಲ್ ಹತ್ರ ರಾಮನಗರ ರೋಡ್ ನಿಯರಲ್ಲಿ ಫಾಸ್ಟ್ ಫುಡ್ ಇಡೋಣ ಅಂತ ಮಾಡಿದ್ದೀವಿ ಗಾಡಿ. ಓಕೆ. ಇದರಲ್ಲಿ ನೀವು ಏನು ಸರ್ ವೆಜ್ ಕ್ಯಾಂಟೀನ್ ಶುರು ಮಾಡಿ, ವೆಜ್ ಹೋಟೆಲ್ಲ? ವೆಜ್ ಹೋಟೆಲ್. ಎಲ್ಲಿ, ಯಾವ ಏರಿಯಲ್ಲಿ ಇದು ಪಾರ್ಕ್ ಮಾಡ್ತೀರಾ? ಇದು ಇವಾಗ ಪಾರ್ಕ್ ನಮ್ಮದು JP ನಗರ, ನಮ್ಮದು ಸ್ವಂತ ಇದು ಏರಿಯಾ. ನಾವು ಬಂದಿದ್ದು ಕ್ಯಾಂಟೀನ್ ಇಡೋದು ಬಂದು ಇಲ್ಲಿ ರಾಮನಗರ ರೋಡಲ್ಲಿ, ಅಲ್ಲಿ ಇಡ್ತೀರಾ? ಸೆಂಟ್ ಮೇರಿ ಸರ್ಕಲ್ ಹತ್ರ. ಓಕೆ ಓಕೆ. ನಿಮ್ಮ ಕ್ಯಾಂಟೀನಲ್ಲಿ ಏನೆಲ್ಲ ಸಿಗ್ಬೋದು ಸರ್? ಸರ್ ಮಾಮೂಲಿ ಇಡ್ಲಿ, ಪೂರಿ, ದೋಸೆ. ಓಕೆ ಫೈನ್. ಆಲ್ ದ ಬೆಸ್ಟ್ ಸರ್ ನಿಮಗೆ. ನೀವು ಸೀಮಾ ಆಟ ಕನ್ಸಲ್ಟೆಂಟ್ ಜೊತೆ ಈ ಮೊಬೈಲ್ ಕ್ಯಾಂಟೀನ್ ಆರ್ಡರ್ ಕೊಟ್ಟು ಈಗ ನಿಮ್ಮ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ ನಿಮ್ಗೆ ಮಾಡಿಸ್ಕೊಡ್ತಾರೆ ಅಲ್ವಾ? ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಫಿನಿಶ್ ಆಗಿದ ಕ್ಯಾಂಟೀನ್, ಹೋಟೆಲ್, ಗಾಡಿಯಲ್ಲಿ ರೆಡಿ ಮಾಡಿದ್ರೆ ನಾವು ತೋರಿಸೋದು. ಈಗ ವರ್ಕ್ಶಾಪ್ ಅಲ್ಲಿ ಕೆಲಸ ನಡೀತದೆ ಸರ್. ಮಾಹಿತಿ ಕೊಡಿ ಸರ್ ಮೆಟೀರಿಯಲ್ ಬಗ್ಗೆ. ಈಗ ನೋಡಿ ಎಲ್ಲ ಹೊಸ ಮೆಟೀರಿಯಲ್ ಸರ್. ಎಲ್ಲ ನೋಡಿ ಇಲ್ಲಿ SS ಹೆವಿ ಪೋಲ್ಗಳು ಎಲ್ಲ ಕ್ಲೀನ್ ಆಗಿ ಬೆಡ್ಡೆ ಹೊಸದು ಮಾಡಿ ನಾವು ಎಲ್ಲ ಹೊಸ ಸೀಟು ಎಲ್ಲ 18 ಗೇಜಲ್ಲೇ ಮಾಡೋದು ನಾವು. ನೋಡ್ಕೊಳ್ಳಿ, ಇಲ್ಲೇ ಇದೆ ನಿಮ್ಮ ಕಣ್ಮುಂದೆ ಆಗ್ತಾ ಇದೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ. ಇಲ್ಲಾಂದ್ರೆ ನ್ಯಾಚುರಲ್ ಆಗಿ ನಾವು ಮಾಡಿ ನಮ್ಮ ಐಡಿಯಾಯಿಂದ ನಾವು ನಿಲ್ಲಿಸ್ತೀವಿ. ನಿಮ್ಗೆ ಯಾವ ತರ ಬೇಕೋ ಆ ತರಾನು ಮಾಡಿ ಕೊಡ್ತೀವಿ. ಈಗ ಬಂದು ನಮಗೆ ಮೀಟ್ ಆಗಿ. ಓಕೆ. ಇಲ್ಲಿ ನೋಡಿ, ಇವರು ಕೆಲಸ ಮಾಡೋ ರೆಡಿ ಆಗಿದ ಗಾಡಿ, ಕೆಲಸ ನಡೆಯದ ಗಾಡಿಯನ್ನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಪ್ಲಾಟ್ಫಾರ್ಮ್ಲಿಂದ ಮೇಲ್ಗಡೆ ರೂಫ್ ವರೆ ಎಲ್ಲ ಬೀಮ್ಸ್ ಎಲ್ಲ ಕೊಟ್ಟು, ಸಪೋರ್ಟ್ ಪೋಲ್ಸ್ ಎಲ್ಲ ಕೊಟ್ಟು ತುಂಬಾ ಗಟ್ಟಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಯೂಸ್ ಮಾಡಿದ ಮೆಟೀರಿಯಲ್ಸ್ ಎಲ್ಲ ಫಸ್ಟ್ ಕ್ವಾಲಿಟಿ ಹೆವಿ ಡ್ಯೂಟಿ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದೀರಾ ಅಲ್ವಾ ಸರ್? ಹೆವಿ ಡ್ಯೂಟಿ ಮೆಟೀರಿಯಲ್ಸ್ ಅದು ನೀವು ಯೂಸ್ ಮಾಡಿ ಮಿನಿಮಮ್ 18 ಗೇಜ್ ಮಾಡ್ತಾ ಇದ್ದೀರಾ. ಹೌದು ಸರ್. ಇಲ್ಲಿ ಫ್ಲೋರ್ ಅಲ್ಲೇ, ಕೆಳಗೆ ಫ್ಲೋರ್ ಅಲ್ಲೇ ಫುಲ್ ವೆಯ್ಟ್ ಎಲ್ಲ, ತೂಕ ಎಲ್ಲ ಇಲ್ಲೇ ಬೀಳ್ತದೆ ಸರ್. ಇದು ಫ್ಲೋರಿಂಗ್ ಹೆಂಗೆ ಮಾಡ್ತೀರಾ? ಫ್ಲೋರಿಂಗ್ ಎಲ್ಲ ಚಾನಲ್ಗಳು ಕೊಟ್ಟಿದ್ದೀವಲ್ಲ ಸರ್. ಇಲ್ಲಿ ಕೆಳಗಡೆ ಚಾರ್ಸಿಗೆ ನೋಡಿ, ಇಲ್ಲಿ ಚಾರ್ಸಿಗೆ ಇಲ್ಲೆಲ್ಲ ಬರ್ತದೆ ಸಪೋರ್ಟ್ಗಳು, ಚಾನಲ್ಗಳು ಬರ್ತದೆ ಈ ತರ. ಅಲ್ಲಿ ನೋಡಿ, ಇಲ್ಲಿ ಅದೆಲ್ಲ ಅಲ್ಲಿಗೆ ಕೊಡಕ್ಕೆ ಮಡಗಿರೋದು ಇದೆಲ್ಲ. ಎಲ್ಲ ಸಪೋರ್ಟ್ ಇದೇನೆ. ಇದು ಕಟಿಂಗ್ ಮಾಡಿ ಮಡಗಿರೋದು. ಇದು ಸೂಪರ್ SL ಮಾಡ್ತಾ ಇದೀವಿ ನೋಡಿ. ನಮ್ದು ಇನ್ನೂ ಒಂದು ಮಾರುತಿ ಓಮಿನ್ ಇಲ್ಲಿನೂ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಬಿನ್ ಮಾಡಿ ನಿಲ್ಸಿದೀವಿ. ಇದನ್ನು ಫಿನಿಶ್ ಆಗುತ್ತೆ. ಎಲ್ಲ ಯಾವ್ಯಾವ ತರ ಡಿಸೈನ್ ಕೊಡ್ತಾರೆ. ಇನ್ನೊಂದು ಸಣ್ಣ, ಜಾಸ್ತಿ ದುಡ್ಡಿಲ್ಲ, ನಮ್ದು ಕಡಿಮೆ ಬಜೆಟ್ ಅಲ್ಲಿ ಬೇಕಂದ್ರೆ ಅದೊಂದು ಪ್ಯಾಸೆಂಜರ್ ಗಾಡಿ ಮಾಡಿ ನಿಲ್ಸಿದೀವಿ ನೋಡಿ. ಅದು ನಿಮ್ಗೆ ಗೋಬಿ, ನೂಡಲ್ಸ್, ಬೇಲ್ಪುರಿ ಅವ್ರಿಗೆ ಮಾರೋರ್ಗೆ ಏನೋ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಇದು ಆಗ್ತಾ ಇರೋದು. ಅದೆಲ್ಲ ಫಿನಿಶಿಂಗ್ ಮಾಡಿ ನಾವು ಕೊಡ್ತೀವಿ. ಅದು ಬರೀ 70,000 ರೂಪಾಯಿ ಅದು. ಓಕೆ ಓಕೆ. ಎಲ್ಲ ಬಜೆಟ್ ಎಲ್ಲ ಮಾಡಿಸ್ಕೊಡ್ತೀರಾ ಅಲ್ವಾ ಸರ್? ಹೌದು. ಅವ್ರ ಕಸ್ಟಮರ್ ಹೆಂಗೆ ಕೇಳ್ತಾರೆ, ಏನ್ ರಿಕ್ವೈರ್ಮೆಂಟ್ ಮತ್ತೆ ಅವರು ಕೆಪಾಸಿಟಿ ಅಲ್ವಾ ಸರ್? ಬಜೆಟ್ ಮಾಡಿಸ್ಕೊಡ್ತಿದ್ದಾರೆ. ತುಂಬಾ ಹಣ ಹೆಚ್ಚಾಗಬೇಕಲ್ಲ, ಹಣ ಕಡಿಮೆ ಮಾಡಿಸ್ಕೊಡ್ತೀರಾ? ಹೌದು. ಎಲ್ಲ ನಮ್ದೇ, ನಮ್ಮ ಗಾಡಿನೇ, ನಮ್ದೇ ಮೆಟೀರಿಯಲ್, ನಮ್ದೇ ಎಲ್ಲ ಫಿನಿಶಿಂಗು. ನಿಮ್ಗೆ ಬರೀ ಯಾವ ತರ ಬೇಕೋ ಆ ತರ ಮಾಡಿ ಕೊಡ್ತೀವಿ. ನಾವೇ ಎಲ್ಲ ಓನ್ ಆಗಿ ಮಾಡೋದು ಸರ್ ನಾವು. ಓಕೆ ಫೈನ್ ಸರ್. ಸರ್, ಇದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಒಂದು ಫೋನ್ ನಂಬರ್ ನೀವೇ ಹೇಳಿ ಸರ್, ಕಾಂಟ್ಯಾಕ್ಟ್ ನಂಬರ್. ಸರ್, ನಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ದು ಸೀಮಾ ಆಟೋ ಕನ್ಸಲ್ಟೆಂಟು, ರಿಂಗ್ ರೋಡ್, ದೇವೇಗೌಡ ಸರ್ಕಲ್ ಹತ್ರ ಇರೋದು. 98450
45084. ಓಕೆ ಇದು ಸಿಂಹ ಆಟೋಕ್ ಅಂದ್ರೆ ನೀವೇ ಮಾಲೀಕರಲ್ವಾ? ಹೌದು ಸರ್, ನಾನೇ. ಇದು ಮತ್ತೆ ಇದು ನಮ್ಮ ಮಗ ಸರ್. ನನ್ಗೆ ಇಬ್ರು ಮಕ್ಕಳು, ಇವರು ದೊಡ್ಡ ಮಗ, ನಮ್ದು ಇಬ್ರು ಮಕ್ಕಳು. ಇನ್ನೊಂದು ಪುಲ್ಕೇಶಿ ರೋಡ್ ಅಲ್ಲಿ ಒಂದಿದೆ ನಮ್ದು ಆಫೀಸು, ಇಲ್ಲೊಂದಿದೆ ಪುಲ್ಕೇಶಿ ರೋಡ್ ಅಲ್ಲಿ. ನಮ್ಗೆ ಚಿಕ್ಕ ಮಗ ಇವರು ಸೋಯಲ್ ಅಂತ, ಇವರು ಶುಯೇಬ್. ಇಬ್ರು ನಮ್ದು 3 ಜನದ್ದು ನಂಬರ್ ಅದ್ರಲ್ಲಿ ಹಾಕಿರ್ತೀವಿ. ಯಾರಿಗೂ ಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಡ್ತೀವಿ. ಸೀಮಾ ಆಟೋಕ್ ಸುಮಾರು ವರ್ಷ ನೀವು ಇದ್ದೀರಾ, ನಾವು ನೋಡ್ಕೊಂಡೆ ಬರ್ತಾ ಇದೀನಿ. ಈಗ ನಿಮ್ ಇಬ್ಬರು ಮಗನು ನಿಮ್ ಜೊತೆ ಬರ್ತಾ ಇದ್ದಾರೆ. ನೀವು ಖಂಡಿತ ಇನ್ನೊಂದು ಎಷ್ಟೋ ವರ್ಷಗಳು ಕ್ವಾಲಿಟಿ ಸರ್ವಿಸ್ ನೀವು ಕೊಡಬೇಕು ಸರ್. ಹೌದು ಸರ್, ಕೊಡ್ತೀವಿ, ಖಂಡಿತ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಅದು ಆಪೆ ಸಿಟಿ ಅಂತ, ಇದು LPG ಪ್ಲಸ್ ಪೆಟ್ರೋಲ್. ಇದು ಕಂಟೈನರು, ಅಮೆಝನ್ ಕೊರಿಯರ್ಗೆ ಹೊಡೆಯೋಕ್ಕೆ ಒಳ್ಳೆ ಗಾಡಿ, 3 ವೀಲರು. ಇದು 18 ಮಾಡಲು 1,20,000 ಹೇಳ್ತಾ ಇದೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಓಕೆ ನೋಡಿ, 1,20,000 ಹೇಳ್ತಾರೆ. ವೆಹಿಕಲ್ ಹಂಗೆ ನೋಡ್ಬೋದು, ಟೈರ್ಸ್ ಎಲ್ಲ ಚಲೋ ಇದೆ. ವಿತ್ ಕಂಟೈನರ್ ನೋಡಿ, ಕಂಟೈನರ್ ಕಂಡೀಷನ್ ಎಲ್ಲ ಚಲೋ ಇದೆ. ಇದು ಕಂಟೈನರ್ ನೋಡಿ, ತುಂಬಾ ಹೆವಿ ಬಾಕ್ಸ್ ಹಾಕಿದ್ದಾರೆ, ಸೂಪರ್ ಕ್ವಾಲಿಟಿ ಇದೆ. ಟೈರ್ಸ್ ಕೂಡ ಚಲೋ ಇದೆ. ಇದು ಟಾಟಾ ಜಿಪ್ ಎಕ್ಸೆಲ್, ಜಿಪ್ ಎಕ್ಸೆಲ್ KA 42 ರಿಜಿಸ್ಟ್ರೇಷನ್ ಸರ್. ಇದು ಟಾಟಾ ಜಿಪ್ ಎಕ್ಸೆಲ್, ಇದು 18 ಮಾಡಲು. ಇದು 1,70,000 ಹೇಳ್ತಾ ಇದೀವಿ. ಒಂದು 20,000 ಡಿಸ್ಕೌಂಟ್ ಮಾಡಿ 1,50,000 1,50,000 ಹಾಕೊಡ್ತೀನಿ ಸರ್. ಇದು 1,500 ಮಾಡ್ತೀರಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. 1,50,000 ಮಾಡ್ಕೊಡ್ತೀನಿ. ಓಕೆ, ಈ ಗಾಡಿ ನೋಡಿ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದೆ. ಹಂಗೆ ಔಟರ್ ಬಾಡಿ ಟೂರ್ ನಿಮ್ಗೆ ತೋರಿಸಿ. ಟೈರ್ ಎಲ್ಲ ನೋಡಿ, ಇದು ಟೈರ್ ಹೊಸ ಟೈರ್ ಕಂಡೀಷನ್ ಸೂಪರ್ ಆಗಿದೆ. ಹಂಗೆ ಔಟರ್ ಬಾಡಿ ಟೂರ್, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಮತ್ತೆ ಇಲ್ಲಿ ತೊಟ್ಟಿ ನೋಡ್ಬೋದು, ತೊಟ್ಟಿ ನೀಟ್ ಆಗಿದೆ. ಮಹೀಂದ್ರ ಜೀತೋ ಪ್ಲಸ್ KA 11 ಯಾವ ಮಾಡಲು ಸರ್? ಇದು ಜೀತೋ ಪ್ಲಸ್, ಇದು 20 ಮಾಡಲು, BS4 ಇಂಜಿನ್. ಇದು ಆಕ್ಚುಲಿ ಮಾಡಲ್ ಗಾಡಿನಲ್ಲಿ BS4 ಜಾಸ್ತಿ ಜನ ಲೈಕ್ ಮಾಡ್ತಾರೆ, ಜಾಸ್ತಿ ಜನ ಕೇಳ್ತಾರೆ. ಅದಕ್ಕೆ ಒಂದು BS4 ಇಂಜಿನ್ ಐತೆ ಜೀತೋ. ಇದು 20 ಮಾಡಲು, ಸಿಂಗಲ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. 3.5 ಲಕ್ಷ ಹೇಳ್ತಾ ಇದೀವಿ, ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ, 3.5 ಲಕ್ಷ ಹೇಳ್ತಾರೆ. 3,50,000. ಇದನ್ನ BS4 ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಗಾಡಿನ. BS4 ಇಂಜಿನ್ ಇದು, ಜೀತೋ ಪ್ಲಸ್. ಇದು ಟೈರ್ಸ್ ಎಲ್ಲ MRF ಟೈರ್ಸ್, ಗುಡ್ ಕಂಡೀಷನ್ ಇದೆ. ಹಂಗೆ ಔಟರ್ ಬಾಡಿ ಟೂರ್ ಇಲ್ಲಿ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಸೂಪರ್ ಆಗಿದೆ. ರ್ಯಾಟ್ ಟೈರ್ಸ್ ಕೂಡ ಸೂಪರ್ ಕಂಡೀಷನ್ ಇದೆ. ಹೊಸ ಪೈಪ್ ಸೆಟ್ ಎಲ್ಲ ಕಟ್ಟಿದೀವಿ. ಪೈಪ್ ಸೆಟ್ಟು ಎಲ್ಲ ಹೊಸ ಇದನ್ನ ಹೇಳ್ತಾರೆ, ಹೊಸ ಪೈಪ್ ಸೆಟ್. ಮತ್ತೆ ತೊಟ್ಟಿ ನೋಡಿ, ತೊಟ್ಟಿ ಕಂಡೀಷನ್ ನೋಡಬಹುದು, ಫುಲ್ ಪೇಂಟ್ ಆಗಿದೆ. ಏನೋ ರಸ್ಟೋ ಡೆಂಟೋಸ್ ಯಾವ್ದು ಇಲ್ಲ. ಇದು KA 09 ಮೈಸೂರು RTO ಟಾಟಾ ಏಸ್ ಗೋಲ್ಡ್ ಯಾವ ಮಾಡಲು ಸರ್? ಟಾಟಾ ಏಸ್ ಗೋಲ್ಡ್, ಇದು 18 ಮಾಡಲು, ಸೆಕೆಂಡ್ ಓನರು, ಮೈಸೂರು ಗಾಡಿ. MRF ಟೈರ್ ಗೀರ್ ಎಲ್ಲ ಕಂಡೀಷನ್ ಐತೆ, ಪೈಪ್ ಸೆಟ್ಟು ಚೆನ್ನಾಗೈತೆ. ಇದು 18 ಮಾಡಲು, 3.5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 20,000 ಡಿಸ್ಕೌಂಟ್ ಮಾಡಿ 3,30,000 ಹಾಕೊಡ್ತೀನಿ ಸರ್. ಇದು ಓಕೆ, 20,000 ಡಿಸ್ಕೌಂಟ್ ನಿಮ್ಗೆ ಕೊಡ್ತಾ ಇದ್ದಾರೆ. ಫೈನಲ್ 3,30,000 ಆಗುತ್ತೆ ನೋಡಿ. KA 09 ಮೈಸೂರು RTO ಫಸ್ಟ್ ಔಟರ್ ಬಾಡಿ ಟೂರ್ನೆಲ್ಲ ಕಂಡೀಷನ್ ಹಂಗೆ ನೋಡಿ. ಟೈರ್ಸ್ ಗುಡ್ ಕಂಡೀಷನ್ ಇದೆ. ಹಂಗೆ ಔಟರ್ ಬಾಡಿ ತುಂಬಾ ನೀಟ್ ಆಗಿದೆ. ಒಳಗಡೆ ಇಂಟೀರಿಯರ್ಸ್ ಕೂಡ ನೀವು ನೋಡ್ಬೋದು, ವೆಲ್ ಮೇಂಟೈನ್ ವೆಹಿಕಲ್ ಅಂತ ಹೇಳ್ಬೋದು. 3,30,000 ಆಗುತ್ತೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಸೂಪರ್ ಕಂಡೀಷನ್. ರ್ಯಾಟ್ ಟೈರ್ಸ್ ಕೂಡ ಸೂಪರ್ ಕಂಡೀಷನ್ ಇದೆ. ಟಾಟಾ ಏಸ್ ಮೆಗಾ KA 13 ರಿಜಿಸ್ಟ್ರೇಷನ್ ಸರ್. ಇದು ಮೆಗಾ, ಇದು 17 ಮಾಡಲು, ಸೆಕೆಂಡ್ ಓನರ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. 2,75,000 ಮಾಡ್ಕೊಡ್ತೀನಿ ಸರ್. ಇದು ಓಕೆ ನೋಡಿ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಆಗುತ್ತೆ. ಹಂಗೆ ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಐತೆ. ಟೈರ್ಗೂ ನೋಡ್ಬೋದು, ಟೈರು ಚೆನ್ನಾಗಿದೆ. ಟೈರ್ಸ್ ನೋಡಿ, MRF ಟೈರ್ಸ್ ಇದೆ, ಸೂಪರ್ ಕಂಡೀಷನ್ ಇದೆ. ಹಿಂಭಾಗ ರ್ಯಾಟ್ ಟೈರ್ಸ್ ಕೂಡ ನೀವು ನೋಡ್ಬೋದು. ಬಡಾ ದೋಸ್ತ್, ಇದು i4 ಮೈಸೂರು ಗಾಡಿ KA 09 ಸೆಕೆಂಡ್ ಓನರ್ ಆಗಿದೆ. 23ನೇ ಮಾಡಲ್ ಗಾಡಿ. ಇದು 23ನೇ ಮಾಡಲ್ ಗಾಡಿ. ಇದು 8.5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 20,000 ಡಿಸ್ಕೌಂಟ್ ಮಾಡಿ 8,30,000 ಮಾಡ್ಕೊಡ್ತೀನಿ. ಲೋನೇ ನಿಮಗೆ 7.5 ಲಕ್ಷ ಲೋನೇ ಆಗುತ್ತೆ. 30ಗೆ ಹಾಕೊಡ್ತೀನಿ. ಓಕೆ, 80,000 ಡೌನ್ ಪೇಮೆಂಟ್ಗೆ ಗಾಡಿ ಸಿಗುತ್ತೆ. ಓಕೆ, 8,30,000 ಕೊಡ್ತೀನಿ ಅಂತ ಹೇಳ್ತಾರೆ ನೋಡಿ. ಬಡಾ ದೋಸ್ತ್ ಅಶೋಕ್ ಬಡಾ ದೋಸ್ತ್ ನೋಡಿ. ಟೈರ್ಸ್ ಹಂಗೆ ನೋಡಿ, ಟೈರ್ಸ್ ಸಿಯಟ್ ಕಂಪ್ನಿ ಟೈರ್ಸ್, ಸೂಪರ್ ಕಂಡೀಷನ್. ಒಳಗಡೆ ಡ್ರೈವರ್ ಸೀಟ್ ಎಲ್ಲ ಹಂಗೆ ಇದೆ, ಹೆಂಗೆ ಮೇಂಟೈನ್ ಮಾಡಿ ನೋಡ್ಬೋದು. ಇಂಟೀರಿಯರ್ಸ್ ಸೂಪರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ನೋಡ್ಬೋದು, ರೂಫ್ ಎಲ್ಲ ನೋಡಿ ಸೂಪರ್ ಆಗಿ ಡೆಕೋರೇಷನ್ ಮಾಡಿ ತುಂಬಾ ಬ್ಯೂಟಿಫಿಕೇಶನ್ ಎಲ್ಲ ಮಾಡಿದ್ದಾರೆ. ಗಾಡಿ ನೋಡೋಕೆ ಅಷ್ಟು ಸೂಪರ್ ಆಗಿದೆ. 24,000 ಹೊಡಿದೆ ಗಾಡಿ ಅಷ್ಟೇ. ರನ್ನಿಂಗ್ ಕೂಡ ಬರೀ ಓಡೋಮೀಟರ್ ರೀಡಿಂಗ್ ಬರೀ 24,000, 25,000 ರನ್ನಿಂಗು. ಇದು 8.5 ಹೇಳ್ತಾರೆ, 8.30 ಫೈನಲ್ ಕೊಡ್ತೀನಿ ಹೇಳ್ತಾರೆ. ಇಲ್ಲಿ ಪೈಪ್ ಸೆಟ್ ಅನ್ನು ನೀವು ನೋಡ್ಬೋದು, ಎಲ್ಲ ಪೇಂಟ್ ಎಲ್ಲ ಸಖತ್ತಾಗಿದೆ, ವೆಲ್ ಮೇಂಟೈನ್. ರ್ಯಾಟ್ ಟೈರ್ಸ್ ನೋಡಿ, ಸಿಯಟ್ ಕಂಪ್ನಿ ಟೈರ್ಸ್. ರ್ಯಾಟ್ ಟೈರ್ಸ್ ಕೂಡ ಸೂಪರ್ ಕಂಡೀಷನ್. ಹಂಗೆ ನಿಮ್ಗೆ ತೊಟ್ಟಿನೂ ತೋರಿಸ್ತೀನಿ. 8,30,000 ಫೈನಲ್ ಆಗ್ಬೋದು. ಅಶೋಕ್ ಲೇಲ್ಯಾಂಡ್ ಬಡಾ ದೋಸ್ತು i4. ಇದು 2020-21 ಮಾಡಲ್. ಇದು
ಇದು 7.5 ಲಕ್ಷ ಹೇಳ್ತಾ ಇದ್ದೀನಿ ಸರ್ ಇದು. ಓಕೆ 7.5 ಏನೋ ಸರ್, ಏನು ಡಿಸ್ಕೌಂಟ್ ಆಗುತ್ತಾ ಫೈನಲ್ ಹೆಂಗೆ? ಒಂದು 10,000 ಡಿಸ್ಕೌಂಟ್ ಮಾಡ್ಕೊಡಮ್ಮ. ಒಂದು 7,40,000ಗೆ ಹಾಕ್ಕೊಡ್ತೀನಿ. ಒಂದು 6.5 7 ಲಕ್ಷ ಲೋನೇ ಆಗುತ್ತೆ. ಓಕೆ, ಇಲ್ಲಿ ನೋಡಿ 7.5 ಹೇಳ್ತಾರೆ, 10,000 ನಿಮ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಅಪೋಲೋ ಕಂಪ್ನಿ ಟೈರ್ಸ್ ಇದೆ, ನಿಮಗೆ ಒಳ್ಳೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ. 10,000 ಡಿಸ್ಕೌಂಟ್ ಆಗ್ಬೋದು ಅಂತ ಹೇಳ್ತಾರೆ. ಒಳ್ಳೆ ಇಂಟೀರಿಯರ್ಸ್ ನೋಡಿ, ಸೀಟ್ ಎಲ್ಲ ಕವರ್ನ ಹಂಗೆ ಇದೆ, ಒಂದೊಂದು ಬಿಚ್ಚಿಲ್ಲ. ಮತ್ತು ಇಲ್ಲಿ ನೀವು ನೋಡ್ಬೋದು ಪೈಪ್ ಸೆಟ್ ನೋಡ್ಬೋದು, ರ್ಯಾಟ್ ಟೈರ್ಸ್ ನೋಡ್ಬೋದು. ಹಿಂಗೆ ಹೈಟ್ ನೋಡಿ, ತುಂಬ ಹೈಟ್ ಆಗಿ ಫುಲ್ ಹೆವಿ ಪೈಪ್ ಸೆಟ್ ಇದು ಎಲ್ಲ ಎಲ್ಡಿರ್ಗೆ ಇದಕ್ಕೆ ಚೆನ್ನಾಗಿದೆ ಗಾಡಿ ನೋಡಿ. ತುಂಬ ಹೈಟು ಸೂಪರ್ ಆಗಿದೆ. ಲೋಡ್ ನೀವು ಹೆಚ್ಚಾಗಿ ಮಾಡಿಸ್ಬೋದು. ರ್ಯಾಟ್ ಟೈರ್ಸ್ ಕೂಡ ಗುಡ್ ಕಂಡೀಷನಲ್ಲೇ ಇದೆ ಸರ್. ಇದು ದೋಸ್ ಪ್ಲಸ್, ಇದು 17 ಮಾಡಲು 5,20,000 ಹೇಳ್ತಾ ಇದ್ದೀನಿ. ಒಂದು 20,000 ಡಿಸ್ಕೌಂಟ್ ಮಾಡಿ 5 ಲಕ್ಷಕ್ಕೆ ಹಾಕ್ಕೊಡ್ತೀನಿ ಸರ್ ಇದು. ಓಕೆ, 4.25 ಲಕ್ಷ ಲೋನೇ ಆಗುತ್ತೆ ಗಾಡಿಗೆ, ಸಿಬಿಲ್ ಚೆನ್ನಾಗಿದ್ರೆ. ಓಕೆ, 5 ಲಕ್ಷ ಫೈನಲ್ ಆಗ್ತಾ ಹೇಳ್ತಾರೆ. ಮ್ಯಾಕ್ಸಿಮಮ್ ನಿಮಗೆ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗೆ ನೋಡೋಣ ಔಟರ್ ಬಾಡಿ ಹೆಂಗೆ ಇದೆ. ಟೈರ್ಸ್ ಎಲ್ಲ ಗುಡ್ ಕಂಡೀಷನಲ್ಲೇ ಇದೆ. JK ಪೈಪ್ ಸೆಟ್ ಚೆನ್ನಾಗಿದೆ, ಹೆವಿ ಪೈಪ್ ಸೆಟ್ಟು. ಪೈಪ್ ಸೆಟ್ ನೀವು ನೋಡ್ಬೋದು, ಹೆವಿ ಗೇಜಲ್ಲಿ ಮಾಡಿದ ಪೈಪ್ ಸೆಟ್ಟು. ಪೇಂಟ್ ಎಲ್ಲ ಸಖತ್ತಾಗಿದೆ. JK ಕಂಪ್ನಿ ಟೈರ್ಸ್ ಸ್ಟೀಲ್ ಕಿಂಗ್ ಮಾಡೆಲ್ ಹಾಕಿದ್ದಾರೆ. ಟೈರ್ಸ್ ಎಲ್ಲ ರ್ಯಾಟ್ ಟೈರ್ಸ್ ನೋಡೋದು ಹೊಸದಾಗಿ ಕಾಣಿಸ್ತಾ ಇದೆ. JK ಸ್ಟೀಲ್ ಕಿಂಗು. ಮತ್ತು ತೊಟ್ಟಿ ನಿಮ್ಗೆ ತೋರಿಸ್ತೀನಿ ಹೆಂಗೆ ಅದು ನೋಡಿ. ತೊಟ್ಟಿ ತುಂಬ ನೀಟಾಗಿದೆ, ಏನೋ ರಸ್ಟ್ ಡೆಂಟ್ ಮಾರ್ಕ್ಸ್ ಯಾವುದೂ ಇಲ್ಲ. ಗೋಲ್ಡ್ ಪ್ಲಸ್ ಇದು 2022 ಮಾಡಲು. ಇದು ಹೊಸ ಗಾಡಿ, ಸಿಂಗಲ್ ಓನರ್ ಗಾಡಿ. ಇದು ಕಂಟೈನರು, ಕೊರಿಯರು, ಅಮೆಝಾನು ಅದು ಎಲ್ಲ ಚೆನ್ನಾಗಿದೆ. ಇದು ತೊಟ್ಟಿ ಬಾಕ್ಸ್ ಎಲ್ಲ ಅಮೆಝಾನ್ಗೆ ಎಲ್ಲ ಯೂಸ್ ಮಾಡ್ಬೋದು. ಇದು 5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 20,000 ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್ ಇದು. ಓಕೆ, 5 ಲಕ್ಷ ಹೇಳ್ತಾರೆ, 20,000 ಡಿಸ್ಕೌಂಟ್, 4,80,000 ಆಗ್ಬೋದು. ಹಂಗೆ ಔಟರ್ ಬಾಡಿನೆಲ್ಲ ವಿತ್ ಕಂಟೈನರ್ನ ಹೆವಿ ಡ್ಯೂಟಿ ಕಂಟೈನರ್. ನಿಮಗೆ ನೀವು ಪಾರ್ಸಲ್ ಡೆಲಿವರಿ ಮಾಡ್ತೀನಿ ಇಟ್ಕೊಳ್ಳಿ, ಅಮೆಝಾನು ಫ್ಲಿಪ್ಕಾರ್ಟ್ಲಿ ಪಾರ್ಸಲ್ ಡೆಲಿವರಿ ಯೂಸ್ ಮಾಡ್ತೀನಿ, ಈ ಗಾಡಿ ಯೂಸ್ ಮಾಡ್ಬೋದು, ನಿಮ್ಗೆ ಯೂಸ್ ಆಗುತ್ತೆ. ರ್ಯಾಟ್ ಟೈರ್ಸ್ ಕೂಡ ಗುಡ್ ಕಂಡೀಷನ್ ಇದೆ. ಇಲ್ಲೇ ನೋಡಿ ಕಂಟೈನರ್ ತುಂಬ ಹೆವಿ ಡ್ಯೂಟಿ ಕಂಟೈನರು, ಗುಡ್ ಕಂಡೀಷನ್ ಇದೆ ವೆಹಿಕಲ್. ಇಲ್ಲಿ ನೋಡಿ ಇದು KA09 ಮೈಸೂರು RTO ಸರ್. ಇದು ಯಾವ? ಟಾಟಾ ಇಸ್ ಗೋಲ್ಡ್ ಪೆಟ್ರೋಲ್ ಗಾಡಿ, ಮೈಸೂರು KA09 ಸಿಂಗಲ್ ಓನರ್ ಗಾಡಿ. ಇದು ಪೈಪ್ ಸೆಟ್ಟು ಚೆನ್ನಾಗೈತೆ, ಒರಿಜಿನಲ್ ಗಾಡಿ. ಇದು ಸಿಂಗಲ್ ಓನರು. ಇದು 3.5 ಲಕ್ಷ ಹೇಳ್ತಾ ಇದ್ದೀನಿ. ಒಂದು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಓಕೆ, 3.5 ಹೇಳ್ತಾರೆ, 10,000 3.40 ಆಗ್ಬೋದು ಅಲ್ವಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಓಕೆ, ಮೈಸೂರಿದು ಪೆಟ್ರೋಲ್ ಗಾಡಿ ಇದು. ಇದು ಟಾಟಾ ST ಪ್ಲಸ್. ಇದು ಸಿಂಗಲ್ ಓನರ್ ಗಾಡಿ. ಇದು 5,20,000 ಹೇಳ್ತಾ ಇದ್ದೀನಿ. ಇದಕ್ಕೂ ಒಂದು 20,000 ಡಿಸ್ಕೌಂಟ್ ಮಾಡಿ ಒಂದು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 4.25 ಲಕ್ಷ ಲೋನೇ ಆಗುತ್ತೆ. ಓಕೆ ಫೈನ್. ಇದು 5 ಲಕ್ಷ ಫೈನಲ್ ಪ್ರೈಸ್ ಆಫ್ಟರ್ ಡಿಸ್ಕೌಂಟ್. ಹಂಗೆ ನೋಡೋಣ ವೆಹಿಕಲ್ ಹೆಂಗೆ ಇದೆ ಅಂತ. ಟೈರ್ಸ್ ನೋಡಿ ಸೂಪರ್ ಕಂಡೀಷನ್ ಇದೆ ಟೈರ್ಸು. ಒಳಗಡೆ ಇಂಟೀರಿಯರ್ಸ್ ಕೂಡ ನಿಮ್ಗೆ ತೋರಿಸ್ಬೋದು. 5 ಲಕ್ಷ ಇದು ಫೈನಲ್ ಆಗುತ್ತೆ. ಬರೀ 14,000 ಹೊಡಿದ ಗಾಡಿ ಅಷ್ಟೇ. ಹೊಸ ಪೈಪ್ ಸೆಟ್ಟು. ಓಕೆ, ಬರೀ 14,000 ರನ್ನಿಂಗ್ ಓಡೋಮೀಟರ್ ರೀಡಿಂಗು. ಪೈಪ್ ಸೆಟ್ ಎಲ್ಲ ಹೊಸ ಪೈಪ್ ಸೆಟ್ಟು. ಪೈಂಟಿಂಗ್ ಎಲ್ಲ ನೋಡ್ಬೋದು, ಸಖತ್ತಾಗಿದೆ, ಸೂಪರ್ ಆಗಿದೆ. ಟೈರ್ಸ್ ಕೂಡ ನಾವು ಹೇಳ್ಬೋದು ಗುಡ್ ಕಂಡೀಷನ್ ಇದೆ ಅಂತ. ಮತ್ತು ತೊಟ್ಟಿ ಫ್ಲೋರ್ ಹೆಂಗೆ ಅದನ್ನು ತೊಟ್ಟಿ ಕಂಡೀಷನ್ ನೋಡ್ಬೋದು, ಅದನ್ನು ಚಲೋ ಇದೆ. ಗೋಲ್ಡ್ 20ನೇ ಮಾಡಲಿದು. ಇದು ಕೂಡ ಸರ್ ಒಂದು 4.25 ಲಕ್ಷ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ. ಫುಲ್ ಟಾಪ್ ಗಾಡಿ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಬರುತ್ತೆ. ಫುಲ್ ಟಾಪ್ ಐತೆ ಗಾಡಿ. ಇಲ್ಲಿ ನೋಡಿ ವೆಹಿಕಲ್ ಕಂಡೀಷನ್ ಎಲ್ಲ ಚಲೋ ಇದೆ. ಇದು ನಿಮಗೆ ಟಾರ್ಪುಲಿನ್ ಹಾಕಿದ್ದಾರೆ, ಮಳೆ ಬಂದಾಗ ಏನೂ ಪ್ರಾಬ್ಲಮ್ ಇಲ್ಲ. KA02 ರಿಜಿಸ್ಟ್ರೇಷನು. ಟೈರ್ಸು ಓಕೆ ಕಂಡೀಷನಲ್ಲೇ ಇದೆ. ಇದು KA02 ರಿಜಿಸ್ಟ್ರೇಷನ್ ಎಸ್ ಗೋಲ್ಡು ಸರ್. ಯಾವ ಮಾಡಲು ಸರ್? ಇದು ಟಾಟಾ ಇಸ್ ಗೋಲ್ಡು 20ನೇ ಮಾಡಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. 4 ಲಕ್ಷ ರೈಟ್ ಹೇಳ್ತಾ ಇದ್ದೀನಿ. ಇದಕ್ಕೂ ಕೂಡ ಒಂದು 10,000 ಡಿಸ್ಕೌಂಟ್ ಮಾಡಿ 3,90,000ಗೆ ಹಾಕ್ಕೊಡ್ತೀನಿ. 3.5 ಲಕ್ಷ ಲೋನೇ ಆಗುತ್ತೆ, ಸಿಬಿಲ್ ಚೆನ್ನಾಗಿದ್ರೆ. ಫುಲ್ ಗಾಡಿ ಟಾಪ್ ಗೀಪ್ ಎಲ್ಲ ಐತೆ. ಓಕೆ, 4 ಲಕ್ಷ ಹೇಳ್ತಾರೆ, 10,000 ಡಿಸ್ಕೌಂಟ್ ಆಗ್ತದೆ, 3,90,000 ಫೈನಲ್ ಆಗ್ಬೋದು. ಟೈರ್ಸ್ ಗುಡ್ ಕಂಡೀಷನ್ ಇದೆ. ಹಾಗೆ ಔಟರ್ ಬಾಡಿ ಇಲ್ಲಿ ನೋಡಿ ಟಾರ್ಪುಲಿನ್ ಹಾಕಿದ್ದಾರೆ, ಮಳೆ ಬಂದಾಗ ಏನು ಪ್ರಾಬ್ಲಮ್. ಬಾಡಿ ಎಲ್ಲ ತುಂಬ ನೀಟಾಗಿದೆ. ರ್ಯಾಟ್ ಟೈರ್ಸ್ ಕೂಡ ಓಕೆ ಕಂಡೀಷನಲ್ಲೇ ಇದೆ. ಸರ್, ಎಷ್ಟು ಜನ ಮೆಗಾ XL ಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹತ್ರ ಒಂದು ಮೆಗಾ XL ಐತೆ. ಇದು ಫುಲ್ಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಬರುತ್ತೆ. 2017 ಮಾಡಲು, 2017. ಇದು ಪೈಪ್ ಸೆಟ್ ಎಲ್ಲ ಚೆನ್ನಾಗಿದೆ ಸರ್. ಇದು ರೈಟ್ ಬಂದು ನಿಮಗೆ 3,10,000 ಹೇಳ್ತಾ ಇದ್ದೀನಿ. ಒಂದು 20,000 ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಸರ್. ಓಕೆ, ಇದು ನೋಡಿ 3,10,20,000 ಡಿಸ್ಕೌಂಟ್ ಆಗ್ಬೋದು. ಫೈನಲ್ 290 ಆಗಿದೆ. ಹಂಗೆ ಔಟರ್ ಬಾಡಿ ಟು ಅಪೋಲೋ ಕಂಪ್ನಿ ಟೈರ್ಸ್ ಓಕೆ ಇದೆ. ಸೆಟ್ ಎಲ್ಲ ಪೇಂಟ್ ಆಗಿದೆ.
ಇದು ಎಸ್ ಮೆಗಾ KA55 ಇದು ನಮ್ಮ ಮೈಸೂರು RTO ಸ್ಟೇಷನ್ ಇನ್ಫಾರ್ಮೇಶನ್. ಸರ್ ಇದು ಮೆಗಾ ಗಾಡಿ ಬಂದು ಇದು 2016 ಮಾಡಲು, ಇದು 190 ಹೇಳ್ತಾ ಇದೀನಿ ಸರ್. ಇದು ಒಂದು 10,000 ಡಿಸ್ಕೌಂಟ್ ಮಾಡಿ 180ಗೆ ಮಾಡ್ಕೊಡ್ತೀನಿ ಸರ್ ಇದು. ಓಕೆ, ನೋಡಿ ತುಂಬಾ ಬಜೆಟ್ ಪ್ರೈಸಲ್ಲಿ ಹೇಳ್ತಾರೆ, ಬರೀ 1,80,000 ಹೇಳ್ತಾ ಇದ್ದಾರೆ ಫೈನಲು, ಅದಕ್ಕಿಂತ ಕಡಿಮೆ ಆಗಲ್ಲ. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ಇಂಟೀರಿಯರ್ಸ್ ನೋಡಿ ಸರ್ ಇದು ಆಪೆ ಎಕ್ಸ್ಟ್ರಾ LD 21ನೇ ಮಾಡಲು ಗಾಡಿ, ಸಿಂಗಲ್ ಓನರ್ ಗಾಡಿ, FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಒಂದು ಗೀರ್ ಇಲ್ಲ ಗಾಡಿ ಮೇಲೆ. 1,80,000 ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಒಂದು 10,000 ಡಿಸ್ಕೌಂಟ್ ಮಾಡಿ 170ಗೆ ಹಾಕ್ಕೊಡ್ತೀನಿ ಸರ್. ಓಕೆ, ಫೈನಲ್ ಆಫ್ಟರ್ ಡಿಸ್ಕೌಂಟ್ ಇದು ನಿಮಗೆ 170 ಆಗುತ್ತೆ. 1,70,000 BS6 ಅಂತ ಹಾಕಿದ್ದಾರೆ. ಹಂಗೆ ಔಟರ್ ಬಾಡಿ ಟೂರು ಫುಲ್ ಗಾಡಿ A to Z ಚೆನ್ನಾಗೈತೆ. ಶೋರೂಮ್ ಪೇಂಟ್ನಲ್ಲಿರೋದು, ಒಂದು ಗೀರ್ ಇಲ್ಲ ಗಾಡಿ ಮೇಲೆ. ಇಲ್ಲಿ ನೋಡಿ ಫುಡ್ ಕಾರ್ಟ್ ರೆಡಿ ಮಾಡಿದ್ದಾರೆ, ಚಿಕ್ಕ ಹೋಟೆಲ್, ಮೊಬೈಲ್ ಹೋಟೆಲ್ ರೆಡಿ ಮಾಡಿದ್ದಾರೆ. ಸರ್ ಫಸ್ಟ್ ಈ ಗಾಡಿ ಸೂಪರ್ ಎಸ್ ಯಾವ ಮಾಡಲ್ ಇದು? ಸರ್ ಸೂಪರ್ ಎಸ್ ಇದು 2013 ಮಾಡಲು. ಆ್ಯಕ್ಚುಲಿ ಎಲ್ಲ ಟಾಟಾ ಎಸ್ನಲ್ಲಿ ಮಾಡೋದು ಕ್ಯಾಂಟೀನು. ಈಗ ಎಲ್ಲ ಸೂಪರ್ ಎಸ್ ದೊಡ್ಡ ಗಾಡಿ ಮಾಡಿದ್ದೀವಿ. ಎಲ್ಲ ಸ್ಟೋವ್, ಚುಲ್ಲ, ತವಾ, ಸಿಂಕ್ ಎಲ್ಲ ಐತೆ ಒಳಗಡೆ. ಲೈಟಿಂಗು, ಟ್ಯಾಂಕು, ವಾಟರ್ ಟ್ಯಾಂಕು ಎಲ್ಲ ಐತೆ. ಸ್ಟೋವ್ ಬರುತ್ತೆ, ಲೈಟಿಂಗ್ ಬರುತ್ತೆ ಎಲ್ಲ. ಇದೆಲ್ಲ ಫುಲ್ SS. ಇದು ಸಿಂಕು, ಹ್ಯಾಂಡ್ ವಾಶು, ಇದು ನಲ್ ಬರುತ್ತೆ, ಒಂದು ಮೇಲ್ಗಡೆ ಟ್ಯಾಂಕ್ ಐತೆ. ಈಗ ಕಸ್ಟಮರ್ ಬರುತ್ತೆ, ಈಗ ಡೆಲಿವರಿ ಕೊಡ್ಬೇಕು ಗಾಡಿ. ಹೌದಾ? 2.5 ಫೈನಲ್ ಕೊಡ್ತಾರೆ. 2.5ಗೆ ಆಲ್ರೆಡಿ ಸೇಲ್ ಆಗಿದೆ ಇದು. ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಮಾಡಿ CC ಕಂಡೀಷನ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ. ಇದು KA05 ರಿಜಿಸ್ಟ್ರೇಷನ್ ಮಹೀಂದ್ರ. ಸರ್ ಮಹೀಂದ್ರಲ್ಲಿ ಯಾವ ಮಾಡಲ್ ಸರ್? ಇದು ಮಹೀಂದ್ರ ಸುಪ್ರೋ ಅಂತ ಮಿನಿ ಟ್ರಕ್. ಇದು 4 ಗೇರ್. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. FC ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ, FC ರನ್ನಿಂಗ್ ಐತೆ. 3.5 ಲಕ್ಷ ಹೇಳ್ತಾ ಇದ್ದೀನಿ. ಇದಕ್ಕೂ ಕೂಡ ಒಂದು 20,000 ಡಿಸ್ಕೌಂಟ್ ಮಾಡಿ 3,30,000ಗೆ ಹಾಕ್ಕೊಡ್ತೀನಿ. 2.5 ಲಕ್ಷ ಲೋನೇ ಆಗುತ್ತೆ ಸಿವಿಲ್ ಚೆನ್ನಾಗಿದ್ರೆ. ಓಕೆ, ನೋಡಿ 3.30 ಫೈನಲ್ ಆಗ್ಬೋದು ಅಂತ ಹೇಳ್ತಾರೆ. 20,000 ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ EMI ಎಲ್ಲ ಹಾಕ್ಬೋದು. ವೆಹಿಕಲ್ ಬಾಡಿ ನೋಡ್ತಾ ಇದ್ದಾರೆ, ತುಂಬ ನೀಟಾಗಿದೆ, ಕಲರ್ ಸೂಪರ್ ಇದೆ, ಸ್ಟಿಕ್ಕರ್ ವರ್ಕ್ ಎಲ್ಲ ಇದೆ, ಸೂಪರ್ ಆರ್ಟ್ ವರ್ಕು. ಟೈರ್ಸ್ ಗುಡ್ ಕಂಡೀಷನ್ ಇದೆ. ಇಲ್ಲಿ ನೋಡಬಹುದು ಟಾರ್ಪಲ್ ಇದೆ. ಟಾರ್ಪಲ್ ಏನು ನಿಮ್ಗೆ ಮಳೆ ಬಂದಾலும் ಏನು ಪ್ರಾಬ್ಲಮ್ ಇಲ್ಲ, ಅಲ್ಲಿ ತುಂಬ ನೀಟಾಗಿರ್ತದೆ. ರ್ಯಾಟ್ ಟೈರ್ಸ್, MRF ಕಂಪ್ನಿ ಟೈರ್ಸ್ ಗುಡ್ ಕಂಡೀಷನಲ್ಲೇ ಇದೆ. ಒಳಗಡೆ ನೋಡ್ಬೋದು. ನೋಡಿ ಈ ಗಾಡಿ ಹೆಂಗೆ ಒಳಗಡೆ ಹೆಂಗೆ ಅದನ್ನು ನೋಡ್ಬೋದು. ಸರ್ ಇದು ಆಪೆ ಎಕ್ಸ್ಟ್ರಾ LD ಇನ್ನೊಂದು. ಇದು 15 ಮಾಡಲು. ಇದು 160 ಹೇಳ್ತಾ ಇದ್ದೀವಿ. 1,50,000ಗೆ ಆಗುತ್ತೆ ಫೈನಲ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಓಕೆ, ನೋಡಿ ಇದು KA26 ರಿಜಿಸ್ಟ್ರೇಷನ್ ಫೈನಲ್ 1.5 ಆಗುತ್ತೆ. 1,50,000. ಹಂಗೆ ಔಟರ್ ಬಾಡಿ ಟೂರ್ ನೀವು ನೋಡ್ಬೋದು. ವೆಹಿಕಲ್ ಬಂದು ಸೂಪರ್ ಕಂಡೀಷನ್ ಇದೆ. ಇದು ಇನ್ನೊಂದು ಕ್ಯಾಂಟೀನ್ ಗಾಡಿ ಮಾಡ್ತಾ ಇದೀವಿ, ಚಿಕ್ಕದು. ಒಂದು ಪಾನಿಪುರಿ, ಮಸಾಲ ಪುರಿ, ಗೋಬಿಗೆ ಅಂತ ಫುಲ್ SS ಐತೆ. ಇದು ಒಂದು ಫುಲ್ MS ಏನಿಲ್ಲ, SS ಫುಲ್ SS ನಲ್ಲಿ ಮಾಡ್ತಾ ಇರೋದು. ಇದು ಕಡಿಮೆ ಮಾಡಲ್ ಗಾಡಿ, ಕಡಿಮೆ ರೇಂಜ್, ಬರೀ 70,000ಗೆ ಕ್ಯಾಂಟೀನ್ ಕೇಳೋರಿಗೆ ಕೊಡ್ತೀವಿ ಸರ್. ಇದು ಇನ್ನು ಓಮ್ನಿನಲ್ಲೂ ಐತೆ. ಇದು ಇನ್ನೂ ರೆಡಿ ಆಗ್ತೈತೆ. ಇದ್ರದ್ದು ಡೀಟೇಲ್ಸ್ ಇನ್ನೂ ಹೇಳಲ್ಲ, ರೆಡಿ ಆದ್ಮೇಲೆ ಹೇಳ್ತೀನಿ. ಇದು ಬೇಕಂದ್ರೆ ಓಮ್ನಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಫೋಟೋಸ್ ಹಾಕ್ತೀನಿ. ಓಕೆ ಶೋರ್. ಇಲ್ಲಿ ನೋಡಿ ಹೀಗೆ ಕೆಲಸ ನಡೀತಾ ಇದೆ. ಆಮ್ನಿನ ರೆಡಿ ಮಾಡ್ತಾ ಇದ್ದಾರೆ. ಫುಲ್ ಮಾಡಿಫಿಕೇಶನ್, ಹಿಂಭಾಗ ಫುಲ್ ಡ್ರೈವರ್ ಸೀಟ್ ಬಿಟ್ಟು ಫುಲ್ ಮಾಡಿಫಿಕೇಶನ್ ಮಾಡ್ತಾ ಇದ್ದಾರೆ, ಫ್ರೇಮ್ ವರ್ಕ್ ಮಾಡ್ತಾ ಇದ್ದಾರೆ. ಇದು MS SS ಅದು SS ಬರುತ್ತೆ ಸರ್. ಇದು ಎಲ್ಲ MS SS ಪ್ಲಾಟ್ಫಾರ್ಮ್ ಎಲ್ಲ SS ಬರುತ್ತೆ. 4 ಕಂಬ SS ಬರುತ್ತೆ. ಮಿಕ್ಕಿದೆಲ್ಲ MS ಬರುತ್ತೆ. ಓಕೆ, ನಾವು ಇವರು ಸೀಮಾ ಜೊತೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ. ಫಾಲೋಅಪ್ ವಿಡಿಯೋಸಲ್ಲಿ ಈ ಫಿನಿಶಿಂಗ್ ಆದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಹೀಗೆ ಶುರು ಮಾಡಿದ್ರೆ ಯಾವ ರೀತಿಯಲ್ಲಿ ಇರ್ತದೆ ನೀವು ನೋಡ್ಬೋದು. ಫುಲ್ ಬಾಡಿ ಆಲ್ಟ್ರೇಷನ್ ಆಗುತ್ತೆ. ಅಲ್ಲಿ ವ್ಯಾನಲ್ಲಿ ಡ್ರೈವರ್ ಸೀಟ್ ಬಿಟ್ಬಿಟ್ಟು ಆಚೆಗೆ ಇರೋದೆಲ್ಲ ಕಟ್ ಮಾಡಿ ಬಿಚ್ಚಿದ್ದಾರೆ. ಹೀಗೆ ಇದೆಲ್ಲ ಫ್ರೇಮ್ ಸೆಟ್ ಮಾಡ್ತಾ ಇದ್ದಾರೆ. ಸೊ ಕೆಲಸ ನಡೀತಾ ಫಿನಿಶಿಂಗ್ ಆದಮೇಲೆ ಹೆಂಗೆ ಅದನ್ನು ನೋಡಿ. ಇದು ಕೆಲಸ ಶುರು ಮಾಡಿದ ಟೈಮಲ್ಲಿ ಗಾಡಿ ಈ ರೀತಿಯಲ್ಲಿದೆ.